ವಿಭಾಗ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿಯೂ ಗೆದ್ದು ಈ ತಾಲೂಕಿಗೆ, ಗ್ರಾಮಕ್ಕೆ, ಶಾಲೆಗೆ ಹೆಸರನ್ನ ತರಲಿ ಅಂತ ಹೇಳ್ತಾ, ಯಾಕೆಂದ್ರೆ ಈ ಒಂದು ದಿನಮಾನಗಳಲ್ಲಿ ನಾವೆಲ್ಲ ನೋಡ್ತಾ ಇದೀವಿ, ಮಕ್ಕಳು ಆಟ ಆಡುವುದೇ ಬಹಳ ಅಪರೂಪ. ಅಂಥದ್ರಲ್ಲಿ ಈ ಗ್ರಾಮೀಣ ಪ್ರತಿಭೆಗಳು ಜಿಲ್ಲಾ ಮಟ್ಟದಲ್ಲಿ ಗೆದ್ದು ಬಂದರಂದ್ರೆ ನಮಗೆಲ್ಲರಿಗೂ ಹೆಮ್ಮೆ ತರ್ತಂತ ವಿಷಯ. ಮುಂದೆ ಅವರು ಇನ್ನೂ ರಾಜ್ಯ ಮಟ್ಟದಲ್ಲಿ ಈ ಗ್ರಾಮದ ಹೆಸರನ್ನ ಬೆಳಗಲಿ ಅಂತಂದೇಳಿ ಆಂಜನೇಯನಲ್ಲಿ ಆಗ ಊರಿನ ಎಲ್ಲ ಸಮಸ್ತ ಗುರು ಹಿರಿಯರ ಪರವಾಗಿ ಆ ಮಕ್ಕಳಲ್ಲಿ ಕೇಳಿಕೊಳ್ತಾ ಮುಂದೆ ಅವರು ರಾಜ್ಯ ಮಟ್ಟದಲ್ಲಿ ಗೆದ್ದು ಬರಲಿ ಅಂತಂದೇಳಿ ಆಶಿಸ್ತೇನೆ. ಧನ್ಯವಾದಗಳು. ಈಗ ನಮ್ಮ ಹಡಗಲಿ ಗ್ರಾಮೀಣ ನಮ್ಮ ನವಲಿ ವಲಯ ಏನಿದೆ ಅದರ ಉಸ್ತುವಾರಿ, ಕ್ರೀಡಾ ಉಸ್ತುವಾರಿಗಳು, ಶೈಕ್ಷಣಿಕ ಚಟುವಟಿಕೆಗಳ ಉಸ್ತುವಾರಿಗಳಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ CRP ಸರ್ ಚಿದಾನಂದ ಸರ್ ಅವರು ಈ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದಾಗ ಅವರಲ್ಲಿ ಕೂಡ ಕೇಳ್ಬೋದು. ನಿಜಕ್ಕೂ ಕೂಡ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳು ನಮ್ಮ ಕ್ಲಾಸ್ನ ಗ್ರಾಮೀಣ ಭಾಗದಲ್ಲಿ ಬಂದಿರ್ತಕ್ಕಂಥ ಮಕ್ಕಳು ನಿಜಕ್ಕೂ ಏನು ಮಾತಾಡ್ಲಿಕ್ಕೆ ಅಂತೇಳಿ ಆಗ್ತಾ ಇಲ್ಲ, ಅಷ್ಟೊಂದು ಖುಷಿ ಆಗ್ತಾ ಇದೆ. ಮೊಟ್ಟ ಮೊದಲಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ, ಸಮಸ್ತ ನಮ್ಮ ಆ ಒಂದು ಶಾಲಾ ಶಿಕ್ಷಕ ವೃಂದಕ್ಕೂ ಮತ್ತು ಎಲ್ಲ ನಮ್ಮ SDMC ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಗ್ರಾಮದ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಮೊಟ್ಟ ಮೊದಲಿಗೆ ನನ್ನ ಇಲಾಖೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಿಜಕ್ಕೂ ಕೂಡ ನಮ್ಮ ಮಕ್ಕಳು ಇವತ್ತು ಇಷ್ಟೊಂದು ಒಂದು ಆಸಕ್ತಿದಾಯಕವಾಗಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಶುಕ್ರವಾರ ಹೊಸಪೇಟೆಯಲ್ಲಿ ತಾಲೂಕಾ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ತಿಮ್ಲಾಪುರ ಅಂದರೆ ಹಳ್ಳಿಪುರದ ಮಕ್ಕಳು ಹಿರಿಯ ಪ್ರಾಥಮಿಕ ಶಾಲೆಯ ಬಾಲಕರು ಕೂಡ್ಲಿಗಿ ತಾಲೂಕಿನ ವಿರುದ್ಧ ಮೇಲೆ ಫೈನಲ್ ಪಂದ್ಯದಲ್ಲಿ ರೋಚಕ ಆಟ ಆಡಿ ಈ ವಿಜಯಶಾಲಿಯಾದಂಥ ಮಕ್ಕಳಿಗೆ ಶಾಲೆಯ ಮುಖ್ಯಸ್ಥರಿಂದ ಹಾಗೂ ವಿಭಾಗದ ಮಟ್ಟಕ್ಕೆ ಆಯ್ಕೆಯಾದಂತಹ ಬಾಲಕರ ಸಾಧನೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಹೇಶ್ ವಿ ಪೂಜಾರ್, ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಎ ಕೋಟೆಪ್ಪ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ವಿ ಹನುಮಂತಪ್ಪ, ತಾಲೂಕು ದೈಹಿಕ ಶಿಕ್ಷಕರಾದ ರಫಿ ಅಹಮದ್ ಕವಾಜ್, ಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕರು, SDMC ಅಧ್ಯಕ್ಷರು, ಪದಾಧಿಕಾರಿಗಳು, ಊರಿನ ಎಲ್ಲರೂ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಧನ್ಯವಾದಗಳು ಮಕ್ಕಳೇ, ನಿಮಗೆಲ್ರಿಗೂ ಶುಭಾಶಯಗಳು. ಜೊತೆಗೆ ಇದೇ ರೀತಿಯ ಹಳ್ಳಿ ಮಟ್ಟದ ಕ್ರೀಡೆಗಳನ್ನು ಆಡಿ ಪ್ರೋತ್ಸಾಹಿಸಿ ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಲಿ ಅಂತ ಹೇಳಿ ನಮ್ಮ ಈ ವಾಹಿನಿ ಮುಖಾಂತರ ನಿಮಗೆ